ನಮಸ್ತೆ. ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ. ನಾವು ಇವತ್ತಿನ ದಿನ ಪಡ್ಲಕಾಯಿ ಗ್ರೇವಿ ಮಾಡೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ. ಮತ್ತು ಜಾರ್ ಆಡಿಸೋದಕ್ಕೆ ಇಷ್ಟು ಐಟಮ್ಗಳು ಬೇಕಾಗುತ್ತೆ. ಈರುಳ್ಳಿನ ಎಣ್ಣೆನಲ್ಲಿ ಹುರಿದು ಇಟ್ಕೊಂಡಿದ್ದೀನಿ, ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಕಡಲೆ, ಲವಂಗ, ಚಕ್ಕೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಧನಿಯಾ ಮತ್ತು ಕಾಯಿ ಇಷ್ಟನ್ನು ರುಬ್ಕೋಬೇಕಾಗುತ್ತೆ. ಪಡ್ಲಕಾಯಿನ ಲೈಟಾಗಿ ಮೇಲ್ಗಡೆ ಸಿಪ್ಪೆ ಒರೆದು ಮಧ್ಯದಲ್ಲಿರೋ ತಿರುಳನ್ನ ತೆಗ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಕಾಂಬಿನೇಷನ್ನಾಗಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು, ಇಲ್ಲ ನೀವು ಹೂಕೋಸು, ಎಲೆಕೋಸು ಅದನ್ನು ಹಾಕ್ಕೋಬೋದು. ಮತ್ತು ಈರುಳ್ಳಿ ಒಗ್ಗರಣೆಗೆ, ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೋಬೇಕು. ಆನಂತರ ಅದಕ್ಕೆ ಒಂದು 2 ಅಥವಾ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಕ್ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೋತೀನಿ, 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ನಂತರ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಆನಂತರ ಟೊಮೊಟೊನೂ ಹಾಕ್ಕೋತೀನಿ. ಟೊಮೊಟೊನು ಒಂದು ತೊಗೊಂಡಿದ್ದೀನಿ. ಈ ಟೊಮೊಟೊನು ಎಣ್ಣೆಯಲ್ಲಿ ಹುರ್ಕೋಬೇಕು. ಆನಂತರ ಫಸ್ಟು ಆಲೂಗೆಡ್ಡೆ ಹಾಕ್ಕೋತೀನಿ. ಪಡ್ಲಕಾಯಿ ಹಾಕ್ಕೋಬಾರ್ದು, ಯಾಕಂದರೆ ಅದು ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಆಲೂಗೆಡ್ಡೆ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ಒಂದು 2-3 ನಿಮಿಷ ಹುರ್ಕೋಬೇಕು. ಅದು ಈರುಳ್ಳಿ ಟೊಮೊಟೊ ಜೊತೆಲೆಲ್ಲ ಮಿಕ್ಸ್ ಆಗೋ ಥರ ಹುರ್ಕೋಬೇಕಾಗುತ್ತೆ. ಆನಂತರ ಪಡ್ಲಕಾಯಿ ಹಾಕ್ಕೋತೀನಿ. ಇದು ಸ್ವಲ್ಪ ಲೈಟಾಗಿ ಹುರ್ಕೋತೀನಿ, ಜಾಸ್ತಿ ಹುರಿಯೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಬೇಗ ಬೆಂದೋಗ್ಬಿಡುತ್ತೆ ಅದು ಪಡ್ಲಕಾಯಿ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಈ ಅರಿಶಿನ ಹಾಕ್ಕೊಂಡ್ಮೇಲೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕ್ಕೋತಾ ಇದ್ದೀನಿ. ಈ ಮಸಾಲೆ ಅಂತೂ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ಯಾವುದೇ ಮಸಾಲೆ ಐಟಮ್ ಆಗಲಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅದು ಕುದಿ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಆನಂತರ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ನಾನು ಗ್ರೇವಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಹಾಕ್ತಾಯಿಲ್ಲ, ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಎಷ್ಟು ಗಟ್ಟಿ ಇದೆ, ಯಾಕಂದರೆ ಬೆಂದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಸ್ವಲ್ಪ ಹಾಕ್ಕೋತೀನಿ ನೀರು. ಈಗ ನೀಟಾಗಿ ಎಲ್ಲ ಹುರ್ಕೊಂಡು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಕುದಿ ಬಂದಿದೆ. ಈಗ ಮಸಾಲೆ ಐಟಮ್ ಎಲ್ಲ ನೀಟಾಗಿ ಬೆಂದಿದೆ. ಇನ್ನೊಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಟ್ಟು ಆನಂತರ ಲಾಸ್ಟ್ ಮೂಮೆಂಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಈಗ ಪಡ್ಲಕಾಯಿ ಗ್ರೇವಿ ರೆಡಿಯಾಗಿದೆ. ಈ ರೀತಿ ಬಂದಿದೆ. ಈಗ ನಾನು ನಿನ್ನೆ ಲಾಗಲ್ಲಿ ಹೇಳಿರೋ ಥರ ಪ್ರೋಟೀನ್ ದೋಸೆ ಅಂತ ಹೇಳಿದೆ, ಅದನ್ನು ಇವತ್ತು ನಾನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಹಾಕ್ತೆ ಅಂತ ನೀವು ನಿನ್ನೆ ಲಾಗಲ್ಲಿ ನೋಡಿ. ಈಗ ದೋಸೆ ಹಿಟ್ಟು ಹೇಗೆ ರೆಡಿಯಾಗಿದೆ ಅಂತ ನೋಡೋದ. ಈ ರೀತಿ ರೆಡಿಯಾಗಿದೆ. ಗಟ್ಟಿನೇ ಇದೆ ಸ್ವಲ್ಪ. ಸಿರಿಧಾನ್ಯದ್ದು ದೋಸೆ, ಪ್ರೋಟೀನ್ ದೋಸೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು.
ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎಷ್ಟು ಬೇಕೋ ಅಷ್ಟು ದೋಸೆ ಇಡ್ಲಿ ಮಾಡ್ಕೊತೀನಿ. ಜಾಸ್ತಿ ಮಾಡಿ ನಾಳೆ ನಾಳಿದ್ದು ಅಂತ ಇಟ್ಕೊಳ್ಳೋದಿಲ್ಲ. ಅವತ್ತಿನ ದಿನ ಎಷ್ಟು ಬೇಕೋ ಅಷ್ಟು ಮಾತ್ರ ನೆನೆ ಹಾಕ್ತೀನಿ. ನಮ್ಮನೆಗೆ ಎಷ್ಟು ಬೇಕಷ್ಟು. ಈಗ ರೆಡಿಯಾಗಿದೆ. ಈಗ ದೋಸೆ ಹಾಕ್ಕೋಬೇಕು. ಈಗ ಒಲೆ ಮೇಲೆ ಒಂದು ಹಂಚು ಇಟ್ಬಿಟ್ಟು, ಹಂಚು ಕಾದಿದೆ. ಕಾದ ನಂತರ ದೋಸೆ ಹಾಕ್ಕೋತಾ ಇದ್ದೀನಿ. ಈ ಅಕ್ಕಿ ದೋಸೆ ಆದರೆ ಒಂದೇ ಸೈಡ್ ಬೆಂದರೆ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಆದರೆ ಇದಕ್ಕೆ ನಾವು ಕಾಳೆಲ್ಲ ಹಾಕಿರೋದ್ರಿಂದ ಎರಡು ಸೈಡು ಬೇಯಿಸ್ಕೋಬೇಕು. ಮತ್ತು ಮಗ್ಚ್ ಹಾಕ್ಕೋತೀನಿ. ಮಾಮೂಲಿ ಕಬ್ಬಿಣದ್ದೇನೆ ನಾನು ತವ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆಯಿಲ್ ಹಾಕ್ಕೊಂಡ್ರೆ ಏನಿಲ್ಲ, ಈಸಿಯಾಗಿ ಬರುತ್ತೆ. ಈಗ ಪ್ರೋಟೀನ್ ದೋಸೆ ಮತ್ತು ಪಡ್ಲುಕಾಯಿ ಗ್ರೇವಿ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ಹಾಕ್ಕೋತೀನಿ ದೋಸೆನ. ಈಗ ಪಡ್ಲುಕಾಯಿ ಗ್ರೇವಿನೂ ಹಾಕ್ಕೋತಾ ಇದ್ದೀನಿ. ಈ ಫುಡ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.